ಒಂದು ವಿಡಿಯೋದಲ್ಲಿ ನಿಮಗೆ ಎಕನಾಮಿಕ್ಸಲ್ಲಿ ಈ ಸಲಿಂದ ಕೆಲವೊಂದು ಕ್ವಶನ್ ಪೇಪರ್ಸ್ಗಳನ್ನ ಮಾಡಲ್ ಪೇಪರ್ಸ್ಗಳನ್ನ ಅಬ್ಸರ್ವ್ ಮಾಡೋದಾದ್ರೆ ಸೊ ನಿಮಗೆ ನ್ಯೂಮರಿಕಲ್ ರಿಲೇಟೆಡ್ ಆಗಿರೋ ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಓಕೆ, ಸೊ ಹೆದರ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ನ್ಯೂಮರಿಕಲ್ ರಿಲೇಟೆಡ್ ಕ್ವಶನ್ಸ್ಗಳು ನಿಮಗೆ ತುಂಬಾ ಸಿಂಪಲ್ ಆಗಿರುತ್ತೆ, ಪ್ಲಸ್ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡಲಿಕ್ಕೆ ಒಂದು ಚಾನ್ಸನ್ನು ಕೂಡ ಇದು ಕೊಡುತ್ತೆ. ಓಕೆ, ಸೊ ಅದೇ ಥರ ನ್ಯೂಮರಿಕಲ್ ಕ್ವಶನ್ಸ್ಗಳು ಯಾವ ರೀತಿ ಅಪ್ಡೇಟ್ ಆಗಿದ್ದಾವೆ ಅಥವಾ ಹೊಸದು ಬಂದಿದ್ದಾವೆ ಅದ್ರ ಬಗ್ಗೆ ಒಂದಿಷ್ಟು ಡಿಸ್ಕಷನ್ ಮಾಡಿ ನಿಮಗೆ ಸಿಂಪಲ್ ಆಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟು ಹೋಗ್ತೀನಿ. ಅದರಲ್ಲಿ ಫಸ್ಟ್ ಒಂದನೇ ಕ್ವಶನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಮಾರ್ಕೆಟ್ ಈಕ್ವಿಲಿಬ್ರಿಯಂ ಚಾಪ್ಟರ್ ನಿಮ್ಗೆ ಗೊತ್ತಿರೋಂಗೆ ಮೈಕ್ರೋ ಎಕನಾಮಿಕ್ಸ್ನ 5th ಚಾಪ್ಟರ್ ಮಾರ್ಕೆಟ್ ಈಕ್ವಿಲಿಬ್ರಿಯಂನಲ್ಲಿ ಸೊ ಒಂದು ನ್ಯೂಮರಿಕಲ್ ರಿಲೇಟೆಡ್ 4 ಮಾರ್ಕ್ಸ್ ಕ್ವಶನ್ನ ಒಂದು ಕೇಳಿದ್ದಾರೆ. ಓಕೆ, ಸೊ 4 ಮಾರ್ಕ್ಸ್ ಕ್ವಶನ್ಗೆ ಒಂದು ನ್ಯೂಮರಿಕಲ್ ಕ್ವಶನ್ನ ಕೇಳಿದ್ದಾರೆ. ಸೊ ಏನು ಕ್ವಶನ್ ಅಪ್ಪ ಅಂದ್ರೆ ಕ್ಯಾಲ್ಕುಲೇಟ್ ದಿ ಮಾರ್ಕೆಟ್ ಡಿಮ್ಯಾಂಡ್ ಬೈ ಯೂಸಿಂಗ್ ದಿ ಫಾಲೋಯಿಂಗ್ ಡಾಟಾಸ್ ಅಂತ ಒಂದು ಕ್ವಶನ್ ಇದೆ. ಓಕೆ, ಸೊ ಮಾರ್ಕೆಟ್ ಡಿಮ್ಯಾಂಡ್ ನೀವು ನೋಡಿದ್ರೆ ಮಾರ್ಕೆಟ್ ಸಪ್ಲೈ ಬಗ್ಗೆ ಕೇಳಿದ್ರೆ ಮಾರ್ಕೆಟ್ ಸಪ್ಲೈ ಅಂದರೆ ಟು ವೇರಿಯಸ್ ಪ್ರೈಸಸ್ಗಳಲ್ಲಿ 2 ಫರ್ಮ್ಸ್ಗಳು ಅಥವಾ 1-2ಕ್ಕಿಂತ ಜಾಸ್ತಿ ಫರ್ಮ್ಸ್ಗಳು ಎಷ್ಟೆಷ್ಟು ಪ್ರೊಡಕ್ಷನ್ ಸಪ್ಲೈ ಮಾಡಿರುತ್ತೆ ಅದನ್ನೆಲ್ಲನೂ ಕೂಡ ನೀವು ಆ್ಯಡ್ ಮಾಡಿದಾಗ ನಿಮಗೆ ಮಾರ್ಕೆಟ್ ಸಪ್ಲೈ ಅವೈಲೇಬಲ್ ಆಗುತ್ತೆ. ಸೊ ಅದೇ ಥರ ಸೇಮ್ ಕಾನ್ಸೆಪ್ಟ್ ಮಾರ್ಕೆಟ್ ಡಿಮ್ಯಾಂಡ್ ಅಂದರೆ ಏನು ರೆಫರ್ ಮಾಡುತ್ತೆ ಅಂದರೆ ಸೊ ಇಂಡಿವಿಜುವಲ್ ಡಿಮ್ಯಾಂಡ್ಸ್ಗಳಿಗೆ ಒಂದು ಮಾರ್ಕೆಟಲ್ಲಿ ಅದೊಂದು ಪರ್ಟಿಕ್ಯುಲರ್ ಗೂಡ್ಸಿಗೆ ವೆರೈಟೀಸ್ ಆಫ್ ಅಂದರೆ ವೇರಿಯಸ್ ಪ್ರೈಸಸ್ಗಳಲ್ಲಿ ಇಂಡಿವಿಜುವಲ್ಸ್ಗಳು ಒಂದೊಂದು ಥರ ಡಿಮ್ಯಾಂಡ್ ಮಾಡ್ತಾರೆ. ಇಂಡಿವಿಜುವಲ್ ಕನ್ಸ್ಯೂಮರ್ಸ್ಗಳು ಬೇರೆ ಬೇರೆ ಥರ ಡಿಮ್ಯಾಂಡ್ ಮಾಡ್ತಾರೆ. ಸೊ ಆ ಎಲ್ಲ ಇಂಡಿವಿಜುವಲ್ ಕನ್ಸ್ಯೂಮರ್ಸ್ಗಳ ಡಿಮ್ಯಾಂಡನ್ನು ನಾವು ಆ್ಯಡ್ ಮಾಡಿದಾಗ ಸೊ ವಿ ಗೆಟ್ ದಿ ಮಾರ್ಕೆಟ್ ಡಿಮ್ಯಾಂಡ್ ಅಂತ ಕರಿತೀವಿ. ಓಕೆ, ಸೊ ಒಂದಕ್ಕಿಂತ ಜಾಸ್ತಿ ಕನ್ಸ್ಯೂಮರ್ಸ್ಗಳ ಡಿಮ್ಯಾಂಡ್ಸ್ಗಳನ್ನ ಆ್ಯಡ್ ಮಾಡಿದಾಗ ಅಥವಾ ಸಬ್ಮಿಷನ್ ಮಾಡಿದಾಗ ನಮಗೆ ಅವೈಲೇಬಲ್ ಆಗೋ ಟೋಟಲ್ ಡಿಮ್ಯಾಂಡಿಗೆ ವಿ ಕಾಲ್ಡ್ ಆಸ್ ಮಾರ್ಕೆಟ್ ಡಿಮ್ಯಾಂಡ್ ಅಂತ ಕರಿತೀವಿ. ಓಕೆ, ಸೊ ಅದನ್ನ ಜಸ್ಟ್ ಇಲ್ಲಿ ಒಂದು ಫೈಂಡ್ ಔಟ್ ಮಾಡ್ತಾ ಬರಬೇಕಾಗುತ್ತೆ. ಒಂದು ನ್ಯೂಮರಿಕಲ್ ವ್ಯಾಲ್ಯೂಸ್ ಅನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡಿರ್ಬೋದು ಪ್ರೈಸಸ್ ಕೊಟ್ಟಿದ್ದಾರೆ 1 2 3 4 5 6 ಅಂತ ಇನ್ಕ್ರೀಸಿಂಗ್ ಅಲ್ಲಿ ಇದೆ. ಸೊ D1 ಅಂದ್ರೆ ಒಂದು ಕನ್ಸ್ಯೂಮರ್ ಒಬ್ಬ ಕನ್ಸ್ಯೂಮರ್ನ ಡಿಮ್ಯಾಂಡ್ ಇಲ್ಲಿ ನೋಡಿರ್ಬೋದು 9 8 ಈ ತರ ಕೊಟ್ಟಿದ್ದಾರೆ. D2 ಅಂದ್ರೆ ಇನ್ನೊಬ್ಬ ಕನ್ಸ್ಯೂಮರ್ನ ಡಿಮ್ಯಾಂಡ್ ಒಂದು ಪರ್ಟಿಕ್ಯುಲರ್ ಗುಡ್ಸಿಗೆ ವೇರಿಯಸ್ ಪ್ರೈಸಸ್ಗಳಲ್ಲಿ ಸೊ ಒಬ್ಬ ಯಾವ ತರ ಡಿಮ್ಯಾಂಡ್ ಮಾಡಿದ್ದಾನೆ ಮತ್ತೊಬ್ಬ ಯಾವ ತರ ಡಿಮ್ಯಾಂಡ್ ಮಾಡಿದ್ದಾರೆ ಇವರಿಬ್ಬರ ಡಿಮ್ಯಾಂಡ್ ಅನ್ನು ಆಡ್ ಮಾಡಿದಾಗ ವಿ ಗೆಟ್ ದಿ ಮಾರ್ಕೆಟ್ ಡಿಮ್ಯಾಂಡ್ ಅಂತ ಇಲ್ಲಿ ನೋಡ್ಬೋದು. ಓಕೆ, ಸೊ ಈಗ ಈ ಕ್ವಶನ್ ಗೆ ಆನ್ಸರ್ನ ಯಾವ ತರ ಬರೀಬೇಕು ಅಂತ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ತುಂಬಾನೇ ಸಿಂಪಲ್ ಆಗಿರುತ್ತೆ. ಸೊ ಈ ತರ ನ್ಯೂಮರಿಕಲ್ ಕ್ವಶನ್ಸ್ಗಳು ನಿಮಗೆ ಹೊಸದಾಗಿ ಕಾಣ್ಬೋದು, ಬಟ್ ಅದು ಕಲಿಯಕ್ಕೆ ತುಂಬಾ ಸಿಂಪಲ್ ಆಗಿದೆ. ಪ್ಲಸ್ ನಿಮಗೆ 4 ಮಾರ್ಕ್ಸ್ಗೆ ಮತ್ತು 6 ಮಾರ್ಕ್ಸ್ಗಳಿಗೆ ಎಲ್ಲೂ ಕೂಡ ನಿಮಗೆ ಸ್ಕೋರ್ ಡಿಕ್ರೀಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಥಿಯರಿ ಆಗಿ ಇರೋದು ಇಲ್ಲಿ ಯಾವುದೇ ತರ ನೀವು ಬರೆಯೋದಿಲ್ಲ. ಸೊ ಹಾಗಾಗಿ ಸೊ ನ್ಯೂಮರಿಕಲ್ ವ್ಯಾಲ್ಯೂಸ್ನ ಕರೆಕ್ಟಾಗಿ ಇವಾಗ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಔಟ್ ಆಫ್ ಆರಾಮಾಗಿ ಸ್ಕೋರ್ನ ಮಾಡಬಹುದು. ಓಕೆ, ಸೊ ಈಗ ನೀವು ಇದೇ ತರ ಆನ್ಸರ್ ಬರೀಬೇಕಾದ್ರೆ ಸೊ ಕೆಳಗಡೆ ಮತ್ತೆ ಇದೆ ಅವ್ರು ಕೊಟ್ಟಿರೋ ಕ್ವಶನ್ಸ್ ಟೇಬಲ್ನ ಮತ್ತೆ ಡ್ರಾ ಮಾಡಬೇಕಾಗುತ್ತೆ. ಓಕೆ, ಸೊ ಇದೇ ತರ ಡ್ರಾ ಒಂದು ಕಡೆ ಪ್ರೈಸ್ ಹಾಕ್ತೀರಾ, ನೆಕ್ಸ್ಟ್ ಕಾಲಮ್ D1 ಹಾಕ್ತೀರಾ, ನೆಕ್ಸ್ಟ್ ಕಾಲಮ್ D2 ಹಾಕ್ತೀರಾ. ಸೊ ಇದಾದ್ಮೇಲೆ ನೀವು ನೆಕ್ಸ್ಟ್ ಇಲ್ಲಿ ಮಾರ್ಕೆಟ್ ಡಿಮ್ಯಾಂಡ್ ಅಂತ ಬರೀಬೇಕಾಗುತ್ತೆ ನೆಕ್ಸ್ಟ್ ಕಾಲಮ್. ಓಕೆ, ಮಾರ್ಕೆಟ್ ಡಿಮ್ಯಾಂಡ್. ಸೊ ಮಾರ್ಕೆಟ್ ಡಿಮ್ಯಾಂಡ್ ಅನ್ನ ಯಾವ ತರ ಫೈಂಡ್ ಔಟ್ ಮಾಡೋದು ನೋಡಿ, ಸಿಂಪಲ್. ಈ ಡಿಮ್ಯಾಂಡ್ ಡಿಮ್ಯಾಂಡ್ 1 ಮತ್ತೆ ಡಿಮ್ಯಾಂಡ್ 2 ಎರಡನ್ನೂ ಆಡ್ ಮಾಡಿದಾಗ ನಮಗೆ ಮಾರ್ಕೆಟ್ ಡಿಮ್ಯಾಂಡ್ ಸಿಗುತ್ತೆ. ಓಕೆ, ಸೊ ನೀವು ಅದನ್ನು ಶೋ ಮಾಡಬಹುದು. ಮಾರ್ಕೆಟ್ ಡಿಮ್ಯಾಂಡ್ ಇಸ್ ಈಕ್ವಲ್ ಟು D1 ಪ್ಲಸ್ D2. ಓಕೆ, ಸೊ ಇಷ್ಟು ಮಾಡಿದ್ರೆ ನಿಮಗೆ ಮಾರ್ಕೆಟ್ ಡಿಮ್ಯಾಂಡ್ ಅವೈಲೇಬಲ್ ಆಗುತ್ತೆ. ಸೊ ಇದು ಈ ಒಂದು ಏನು ಈಕ್ವೇಷನ್ ಹಾಕಿದ್ರಲ್ಲ ಈಕ್ವೇಷನ್ ಫಾರ್ಮೆಟ್ ಅಲ್ಲಿ ನೀವೀಗ 1 by 1 ಫೈಂಡ್ ಔಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸಿಂಪಲ್ 9 + 24 8 + 20 ಈ ತರ ಮಾಡಿದ್ರೆ ನಿಮಗೆ ಮಾರ್ಕೆಟ್ ಡಿಮ್ಯಾಂಡ್ ಸಿಗುತ್ತೆ. ಓಕೆ, ಸೊ D1 ಇಲ್ಲಿ ಎಷ್ಟಿದೆ 9 ಇದೆ, ಪ್ಲಸ್ D2 24 ಇದೆ, 9 + 24 ಇಲ್ಲಿ 33 ಆಗುತ್ತೆ. ಓಕೆ, ನೆಕ್ಸ್ಟ್ D1 8 ಇದೆ, ಪ್ಲಸ್ D2 20 ಇದೆ, ಇಸ್ ಈಕ್ವಲ್ ಟು ಮಾರ್ಕೆಟ್ ಡಿಮ್ಯಾಂಡ್ 28 ಆಗುತ್ತೆ. D1 ಪ್ಲಸ್ D2 ವಿ ಗೆಟ್ ದಿ ಮಾರ್ಕೆಟ್ ಡಿಮ್ಯಾಂಡ್. ಓಕೆ, ನೆಕ್ಸ್ಟ್ D1 7 ಇದೆ, D2 18 ಇದೆ, ಸೊ ನಮಗೆ 25 ಆನ್ಸರ್. ನೆಕ್ಸ್ಟ್ D1 6 ಇದೆ, D2 16 ಇದೆ, ಸೊ ಮಾರ್ಕೆಟ್ ಡಿಮ್ಯಾಂಡ್ ಬಂದು 22 ಆಗುತ್ತೆ. ಓಕೆ, ನೆಕ್ಸ್ಟ್ D1 5 ಇದೆ, ಪ್ಲಸ್ D2 14 ಇದೆ, ಮಾರ್ಕೆಟ್ ಡಿಮ್ಯಾಂಡ್ 19. ಸೇಮ್ ಇದೇ ಥರನೇ D1 ಮತ್ತೆ D2 ನ ಆಡ್ ಮಾಡ್ತಾ ಹೋದಾಗ ನಮಗೆ ಈ ಕಡೆ ಅವೈಲೇಬಲ್ ಆಗಿರೋದು ಮಾರ್ಕೆಟ್ ಡಿಮ್ಯಾಂಡ್. ಸೊ ಇದು ಆನ್ಸರ್, ನಿಮ್ಮ ಆನ್ಸರ್. ಓಕೆ, 4 ಮಾರ್ಕ್ಸ್ ಈ ಕ್ವಶನ್ ಎಲ್ಲ ಕೊಟ್ಟರೆ ಆರಾಮಾಗಿ ಅಟೆಂಡ್ ಮಾಡ್ಬೋದು. ಸೊ ಈ ತರ ಸಿಂಪಲ್ ಆಗಿ ನೀವು ಆನ್ಸರ್ನ ಫೈಂಡ್ ಔಟ್ ಮಾಡ್ಕೊಂಡು ಇಲ್ಲಿ ನೀವು ಪ್ಲಾಟ್ ಮಾಡಿದ ಆನ್ಸರ್ಸ್ಗಳನ್ನ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ.